ನಮಸ್ಕಾರ ಸೂಪರ್ ಪ್ರೈಮ್ at 9 ಗೆ ಸ್ವಾಗತ. ನಾನು ಧನಶ್ರೀ ಪೂಜಾರಿ. ಇವತ್ತಿನ ಸೂಪರ್ ಪ್ರೈಮ್ at 9 ನಲ್ಲಿ ಸಾಕಷ್ಟು ಸುದ್ದಿಗಳಿವೆ ನೋಡೋಕೆ. ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಸೂಪರ್ ಪ್ರೈಮ್ ಹೆಡ್ಲೈನ್ಸ್. ಹೊಸ ವರ್ಷದ ಸ್ವಾಗತಕ್ಕೆ ಸಂಭ್ರಮವೋ ಸಂಭ್ರಮ. ಕಾಕಿ ಕಟ್ಟುಪಾಡು ಮಧ್ಯೆ ಎಲ್ಲೆಲ್ಲೂ ಜನಸ್ತೋಮ. ಸಂಜೆಯೇ 2024 ಸ್ವಾಗತಿಸಿದ ಸಿಡ್ನಿ ನ್ಯೂಜಿಲೆಂಡ್ ಜನ. ರಾಜ್ಯದೆಲ್ಲೆಡೆ ಎಣ್ಣೆ ಕೇಕ್ ಮಾರಾಟ ಜೋರು. ಕಿರಿಕ್ ಮಾಡೋರಿಗೆ ಕೇಸ್ ಹಾಕೋಕೆ ಕಾಕಿ ತಯಾರಿ. ಸಂಭ್ರಮ ಇರ್ಲಿ, ಸಂಕಟಕ್ಕೆ ಸಿಲುಕಬೇಡಿ, ಹುಷಾರ್. ನನ್ನ ಕುಟುಂಬ ಮುಗಿಸಲು ಸಿದ್ದರಾಮಯ್ಯ ಟಾರ್ಗೆಟ್. ತಮ್ಮನ ಬಂಧನಕ್ಕೆ ರಾಜಕೀಯ ಟಚ್ ಕೊಟ್ಟ ಪ್ರತಾಪ್ ಸಿಂಹ. ಮರಗಳ್ಳತನ ಕೇಸ್ನಲ್ಲಿ ವಿಕ್ರಮ್ಗೆ ಜಾಮೀನು. ಕೇರಳ ಟಿವಿ ಚಾನೆಲ್ನಲ್ಲಿ ಡಿಕೆಶಿ ಅಕ್ರಮ ಹಣ ಹೂಡಿಕೆ ವರದಿ ಕೇಳಿ ನೋಟಿಸ್ ನೀಡಿದ ಸಿಬಿಐ. ಲೋಕಸಭೆ ಎಲೆಕ್ಷನ್ ಟೈಮ್ನಲ್ಲೇ ಡಿಸಿಎಂಗೆ ಪ್ರಾಬ್ಲಮ್. ಹಿಂದೂ ದೇಗುಲ ಕೆಡವಿ ಮಸೀದಿ ಕಟ್ಟಿದ್ರೆ ಒಂದನ್ನು ಬಿಡೋದಿಲ್ಲ, ಪುಡಿ ಪುಡಿ ಮಾಡ್ತೀವಿ ಅಂತ ಈಶ್ವರಪ್ಪ ವಿವಾದ. ಎಕ್ಸ್ ಪೋಸ್ಟ್ನಲ್ಲಿ ಕಾಂಗ್ರೆಸ್ ವಾಗ್ದಾಳಿ. ಹೊಸ ವರ್ಷ ಕೆಲವೇ ಗಂಟೆಗಳಲ್ಲಿ ಶುರುವಾಗುತ್ತೆ. ಬೆಂಗಳೂರು ತುಂಬೆಲ್ಲ 2024 ಹೊಸ ವರ್ಷದ ಸಂಭ್ರಮ ಜೋರಾಗಿದೆ. 2023ಕ್ಕೆ ಗುಡ್ ಬೈ ಹೇಳಿ 2024ನ್ನ ಸ್ವಾಗತಿಸಲು ಎಲ್ಲೆಲ್ಲೂ ಕೂಡ ತಯಾರಿಗಳು ಜೋರಾಗೇ ಇದೆ, ಭರದಿಂದ ಸಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿಗರಿಗೆ ಮೈನ್ ಹಬ್ ಅಂತಾನೆ ಹೇಳಬಹುದು. ಎಂಜಿ ರಸ್ತೆ ಇರಬಹುದು, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ರಸ್ತೆಗಳೆಲ್ಲ ಕೂಡ ಹೌಸ್ಫುಲ್ ಆಗಿದೆ. ಜನಸಾಗರವೇ ಹರಿದು ಬರ್ತಾ ಇದೆ. ಕಾಲಿಡೋದಕ್ಕೂ ಕೂಡ ಅಲ್ಲಿ ಜಾಗ ಇಲ್ಲ. ಆ ರೀತಿ ಜನರು ಕಿಕ್ಕಿರಿದು ತುಂಬಿದ್ದಾರೆ. ಹೊಸ ವರ್ಷದ ಸೆಲೆಬ್ರೇಷನ್ ಮಧ್ಯೆ ಗಲಾಟೆ, ಕಿರಿಕಿರಿಯಾಗುವ ಚಿಂತೆ ಕೂಡ ಒಂದ್ ಕಡೆ ಇದ್ರೆ, ಭದ್ರತೆಯ ವ್ಯವಸ್ಥೆ ಕೂಡ ತಕ್ಕ ಮಟ್ಟಿಗೆ ಇದೆ. ಸಂಭ್ರಮದ ಮಧ್ಯೆ ಬಾಲ ಬಿಚ್ಚಿದ್ರೆ ಕೇಸ್ ಹಾಕೋಕು ಕೂಡ ಕಾಕಿ ಪಡೆ ಸಜ್ಜಾಗಿ ನಿಂತಿರುವಂತದ್ದು. ಹೈಟೆಕ್ ಸಿಸಿಟಿವಿ ಇರಬಹುದು, ಡ್ರೋನ್ಗಳ ಮೂಲಕ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಬೆಂಗಳೂರು ತುಂಬೆಲ್ಲ ಜನ ಸಂಭ್ರಮ ಜೋರಾಗಿದೆ. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ರಮುಖವಾಗಿ ಎಂಜಿ ರೋಡ್, ಬ್ರಿಗೇಡ್ ರೋಡ್ಗೆ ಜನರು ಬರ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ಕೋರಮಂಗಲದಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಂಜು, ಕೋರಮಂಗಲದಲ್ಲಿ ನ್ಯೂ ಇಯರ್ ವೈಬ್ ಯಾವ ರೀತಿ ಇದೆ, ಜನರು ಯಾವ ರೀತಿ ಬರ್ತಾ ಇದ್ದಾರೆ ಅಂತ? ಧನುಶ್ರೀ, ಹೊಸ ವರ್ಷವನ್ನ ಬರಮಾಡ್ಕೊಳ್ಳಲು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. ಈಗಾಗಲೇ ಎಲ್ಲರೂ ಕೂಡ ಅಷ್ಟೇ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೋರಮಂಗಲಕ್ಕೆ ಬರ್ತಾ ಇರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಕೋರಮಂಗಲದ 100 ಫೀಟ್ ರೋಡ್ ನಲ್ಲಿ ಈಗಾಗಲೇ ಜನೋಸ್ತಮ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಈಗ ನಮ್ಮ ಕ್ಯಾಮ್ರಾಮನ್ ಏನ್ ಪ್ಯಾನ್ ಮಾಡ್ತಿದ್ರೆ, ಈ ಒಂದು ರೋಡ್ ನಲ್ಲಿ ಎರಡೂ ಬದಿಗಳಲ್ಲಿ ಕೂಡ ಅಷ್ಟೇ ಪಬ್ಗಳಿರುವಂತದ್ದು. ಆ ಒಂದು ಪಬ್ಗಳಿಗೆ ಹೋಗೋಕೆ ಅಂತಾನೆ ಈಗಾಗಲೇ ಒಂದಷ್ಟು ಪಾಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳುವಂತೆ ಪೊಲೀಸರು ಕೂಡ ಅಷ್ಟೇ ಪಬ್ನ ಮಾಲೀಕರಿಗೆ ಹೇಳಿದ್ರು. ಅದರಂತೆ ಈಗಾಗಲೇ ಒಂದಷ್ಟು ಜನ ಪಾಸ್ಗಳನ್ನ ಮಾಡ್ಕೊಂಡಿದ್ರೆ, ಆದ್ರೂ ಕೂಡ ಅಷ್ಟೇ ಇನ್ನೊಂದಷ್ಟು ಜನ ಪಾಸ್ ಇಲ್ದೇನೆ ಇಲ್ಲಿ ಬಂದ್ಬಿಟ್ಟು ಪಾಸ್ಗಳನ್ನ ಕೊಡಿ ಅಂತಾನು ಕೂಡ ನೀವು ನೋಡ್ತಾ ಇರಬಹುದು. ಕ್ರೌಡ್ ಯಾವ ರೀತಿಯಾಗಿ ಗ್ಯಾದರ್ ಆಗಿದೆ ಅಂತ ಹೇಳ್ಬಿಟ್ಟು ಒಬ್ರು ಯಾರೊಬ್ರು ಕೂಡ ಅಷ್ಟೇ ಕಾಣೋದಿಲ್ಲ. ಅಂದ್ರೆ ಆ ರೀತಿಯಾದಂತಹ ಕ್ರೌಡ್ ಈಗ ಕೋರಮಂಗಲದಲ್ಲಿರುವಂತದ್ದು. ಜೊತೆಗೆ ಕ್ರೌಡ್ ಅನ್ನು ಕೂಡ ಅಷ್ಟೇ ನಿಯಂತ್ರಣ ಮಾಡಲು 1,500 ಜನ ಪೊಲೀಸರನ್ನ ರಸ್ತೆ ಎರಡೂ ಬದಿಗಳಲ್ಲೂ ಕೂಡ ಹಾಕೊಂಡಿದ್ದಾರೆ. ಯಾಕಂದ್ರೆ ಒಂದಷ್ಟು ಜನ ಮೊದಲನೇ ಪಾಸ್ ಅನ್ನ ಪಡ್ಕೊಂಡಿದ್ರು, ಅಂತವರು ಈಗಾಗಲೇ ಬಂದು ಪಬ್ನ ಒಳಗಡೆ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು. ಉಳಿದಂತೆ ಒಂದಷ್ಟು ಜನ ಪಾಸ್ಗಳನ್ನ ಪಡ್ಕೊಂಡಿಲ್ಲ, ಬದಲಾಗಿ ಇಲ್ಲಿಗೆ ಬಂದು ಪಾಸ್ಗಳು ಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಪಬ್ಗಳ ಮುಂದೆ ಹೋಗ್ತಾ ಇದ್ದಾರೆ. ಆದ್ರೆ ಪಬ್ನವ್ರು ಹೇಳ್ತಿರುವಂತದ್ದು ಪಾಸ್ಗಳು ಸದ್ಯಕ್ಕೆ ಕೊಡ್ತಿಲ್ಲ. ಯಾಕಂದ್ರೆ ಆನ್ಲೈನ್ ಅಲ್ಲೂ ಕೂಡ ಅಷ್ಟೇ ಒಂದಷ್ಟು ಜನ ಪಾಸ್ಗಳನ್ನ ತಗೊಳ್ಳಿ ಅಂತ 2-3 ದಿನಗಳಿಂದ ಹೇಳ್ತಿದ್ರು. ಆದ್ರೆ ಈಗ ಪಾಸ್ ಬೇಕು ಕೂಡ ಅಂತಾನೂ ಕೂಡ ಒಂದಷ್ಟು ಜನ ಬರ್ತಿದ್ದಾರೆ. ಇನ್ನೊಂದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಕೋರಮಂಗಲಗೆ ಎಂಟ್ರಿ ಆಗುವಂತಹ ರೋಡ್ ನಲ್ಲಿ ಕೂಡ ಅಷ್ಟೇ ಯಾವ ರೀತಿಯಾದಂತಹ ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಸರಾಗವಾಗಿ ಜನ ಬರ್ತಾನೆ ಇದ್ದಾರೆ. ಇದುವರೆಗೂ ಕೂಡ ಸುಮಾರು 10,000ಕ್ಕೂ ಅಧಿಕ ಜನರು ಈ ಒಂದು ಕೋರಮಂಗಲಕ್ಕೆ ಬರ್ತಾ ಇರುವಂತದ್ದು. ಎಷ್ಟೇ ಜನ ಬಂದರೂ ಕೂಡ ಅಷ್ಟೇ ಯಾವುದೇ ರೀತಿಯಂತ ಮಹಿಳೆಯರಿಗೆ ಏನೇ ತೊಂದರೆ ಆಗದಂತೆ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಗೆ ಕೋರಮಂಗಲದ ಸುತ್ತಮುತ್ತಲು 1,500ಕ್ಕೂ ಅಧಿಕ ಪೊಲೀಸರು ಈಗಾಗಲೇ ನಿಯಂತ್ರಣ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಮಹಿಳೆಯರ ಸುರಕ್ಷತೆ ಅತಿ ಮುಖ್ಯ ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿಯಂತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಖುದ್ದು ನಮ್ಮ ಜೊತೆ ಡಿಸಿಪಿ ಅವರು ಇದ್ದಾರೆ, ಅವ್ರನ್ನೇ ಕೂಡ ಅಷ್ಟೇ ನಾವು ಕೇಳೋಣ. ಸರ್, ಈಗಾಗಲೇ ನೀವು ನೋಡ್ತಾ ಇರಬಹುದು ಕ್ರೌಡ್ 9 ಗಂಟೆಗೆ ಈ ರೀತಿಯಂತ ಕ್ರೌಡ್ ಇದೆ. ಸೊ ಯಾವ ರೀತಿಯ ಕ್ರೌಡ್ ನಿಯಂತ್ರಣ ಮಾಡೋಕೆ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ. ಇವತ್ತು ಇನ್ನೊಂದು 2 to 3 ಅವರ್ಸ್ ಅಲ್ಲಿ ನಮ್ದೇನು ಈ ಹಳೆ ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಹೊಸ ವರ್ಷ ಬಿಗಿನಿಂಗ್ಗೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗ್ಲಾರ್ದ ಹಾಗೆ ನಾವು ಸಫಿಷಿಯೆಂಟ್ ಆಗಿ ಕಾಂಪ್ರಿಹೆನ್ಸಿವ್ ಆಗಿ ಒಂದು ಬಂದೋಬಸ್ತನ್ನು ನಾವು ಪ್ಲಾನ್ ಮಾಡಿದ್ದೀವಿ. ತಾವೆಲ್ಲ ನೋಡ್ಬೋದು, ಇಷ್ಟು ಜನ ಇದ್ರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ವಾಶ್ ಮಾಡ್ತಾ ಇದ್ದೀವಿ. ಅದನ್ನು ಅವ್ರಿಗೆ ನೋಡ್ತಾ ಇದ್ದೀವಿ, ಅವ್ರ ಮೂವ್ಮೆಂಟ್ಸನ್ನು, ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರು ಯಾರ ಜೊತೆ ಬಂದಿದ್ದಾರೆ ಬಿಟ್ಟಿದ್ದಾರೆ ಪ್ರತಿಯೊಂದು ವಾಚ್ ಮಾಡ್ತಾ ಇದ್ದೀವಿ.
ಸೊ ಆ ದಿಶೆಯಲ್ಲಿ ಬಹಳಷ್ಟು ಸಿಸ್ಟಮ್ಸ್ ಆರ್ ಇನ್ ಪ್ಲೇಸ್. ಅದನ್ನ ನೋಡ್ಕೊಂಡ್ಬಿಟ್ಟು ನಾವು ಎನ್ಶೋರ್ ಮಾಡಿಸ್ತೀವಿ. ಸರ್, ಈಗಾಗಲೇ ಪಬ್ಗಳ ಮುಂಭಾಗದಲ್ಲಿ ಬಂದು ಪಾಸ್ ಕೊಡಿ ಅಂತೇಳಿ ಒಂದಷ್ಟು ಜನ ಕ್ರೌಡ್ ಜಾಸ್ತಿ ಆಗ್ತಿದೆ. ಸೊ ಅಡಿಷನಲ್ ಆಗಿ ಪಾಸ್ ಕೊಡೋಕೆ ಏನಾದ್ರು ನೀವು ಹೇಳಿದ್ರೆ ಅಥವಾ ಹೇಗೆ ಸರ್? ನೋಡಿ, ಅದರದ್ದು ಪ್ರತಿಯೊಂದು ಪಬ್ಸ್ ಅವ್ರದೇ ಆದ ಒಂದು ಕೆಪಾಸಿಟಿ ಇದೆ, ಇಂಟೇಕು. ಅದಕ್ಕಿಂತ ಜಾಸ್ತಿ ಮಿತಿ ಮೀರಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಅದಕ್ಕೆ ಬಂದವರು ಮೇ ಬಿ ವೇಟ್ ಮಾಡಿ ಹೋಗ್ಬೋದು ಅಥವಾ ಬೇರೆಯವರು ಹೊರಗಡೆ ಬಂದ ನಂತರ ಹೋಗ್ಬೋದು. ಆದರೆ ನಾವು ಸ್ಪೆಸಿಫಿಕ್ ಆಗಿ ಅವ್ರದ್ದು ಬಿಸ್ನೆಸ್ ಇದರಲ್ಲಿ ನಾವು ಮಾತಾಡೋಕ್ಕಿಲ್ಲ. ಬಟ್ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಏನಿದೆ ಅಂತಂದ್ರೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಮಾಡಬೇಕು, ಅತಿ ಮಿತಿ ಮೀರಿ ಮಾಡಬಾರ್ದು ಅಂತ ಹೇಳ್ತಾರೆ. ಮಹಿಳೆಯರ ಕ್ರೌಡ್ ಕೂಡ ಅಷ್ಟೇ ಜಾಸ್ತಿ ಆಗ್ತಿದೆ. ಅವರ ಸುರಕ್ಷತೆಗೆ ಸ್ಪೆಸಿಫಿಕ್ ಆಗಿ ಏನ್ ಮಾಡ್ಕೊಂಡಿದ್ದೀರಿ? ಮಹಿಳೆಯರ ಸುರಕ್ಷತೆ ಅತ್ಯಂತ ಅಟ್ಮೋಸ್ಟ್ ಪ್ರಯಾರಿಟಿ ನಮ್ದಿದೆ. ನಾವು ಅವ್ರಿಗೆ ಯಾವುದೇ ರೀತಿಯ ಇಶ್ಯೂ ಆಗಲಾರ್ದಾಗೆ ನೋಡ್ಕೊಳ್ಳಿಕ್ಕೆ ನಾವು ನಮ್ಮ ಸೇಫ್ಟಿ ಐಲ್ಯಾಂಡ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದೀವಿ. ಟೋಟಲ್ 15 ಸೇಫ್ಟಿ ಐಲ್ಯಾಂಡ್ಸ್ ಎಂಟೈರ್ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ದಿಸ್ ಏರಿಯಾ. ಅದಾದ ನಂತರ ಬಹಳಷ್ಟು ಡಯಸ್ ಹೈಟ್ ಮೇಲೆ ಎಲ್ಲ ವಾಚ್ ಮಾಡ್ತಾ ಇದ್ದೀವಿ. ವ್ಯಾಂಟೇಜ್ ಪಾಯಿಂಟ್ಸ್ ಇದಾವೆ, ವಾಚ್ ಟವರ್ಸ್ ಇದಾವೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಈಗಾಗಲೇ ಹೇಳಿದಾಗೆ ಮೋರ್ ದೆನ್ 150 CCTV ಕ್ಯಾಮ್ರಾಸು ಎಂಟೈರ್ ನಾವು ಮಾತಾಡೋದು ಕೂಡ ನಮ್ಮ CCTVಯಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ. ಸೊ ಆ ಲೆವೆಲ್ಗೆ ನಾವು ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗಾಗಿ. ಹಾಗೇನೆ ಇಂದಿರಾನಗರ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಮೇನ್ ಹಬ್ಬ ಅಂತಾನೆ ಹೇಳಬಹುದು. ಇಂದಿರಾನಗರದಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಆಶಿಕ್, ಸದ್ಯಕ್ಕೆ ಇಂದಿರಾನಗರದ ಚಿತ್ರಣ ಯಾವ ರೀತಿ ಇದೆ, ಜನರೆಲ್ಲ ಯಾವ ರೀತಿ ಬಂದಿದ್ದಾರೆ, ಪಬ್ಗಳ ವ್ಯವಸ್ಥೆ ಯಾವ ರೀತಿ ಇದೆ ಅಂತ? ಧನ್ಯಶ್ರೀ, ಇಂದಿರಾನಗರದಲ್ಲೂ ಕೂಡ ಬಹಳ ಅದ್ದೂರಿಯಾಗಿ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಜನ ನಿಂತಿರುವಂಥದ್ದು. ಸದ್ಯಕ್ಕೆ ನಾನು ಇಂದಿರಾನಗರದ ಬಫಲೋ ವಿಂಗ್ಸ್ ಅನ್ನುವಂಥ ಒಂದು ಪಬ್ನ ಒಳಭಾಗದಲ್ಲಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಂತಂದ್ರೆ ಏನು ಹೊಸ ವರ್ಷವನ್ನ ಬಹಳ ಅದ್ದೂರಿಯಿಂದ ಸೆಲೆಬ್ರೇಟ್ ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾಗಿರುವಂಥ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಒಂದ್ ಕಡೆಯಿಂದ DJ ಇದ್ದಾರೆ, ಅವರು ಈ ಒಂದು ಕ್ಷಣವನ್ನ ಮತ್ತಷ್ಟು ವೈಬನ್ನ ಕ್ರಿಯೇಟ್ ಮಾಡೋದಕ್ಕೆ ಅವರಿಲ್ಲಿ ಏನು ರೆಡಿ ಆಗಿರುವಂಥದ್ದು. ಅಂದ್ರೆ ಈ ಒಂದು ಇಂದಿರಾನಗರದ ಸುತ್ತಮುತ್ತ ಇರುವಂತ ಎಲ್ಲಾ ಪಬ್ಗಳಲ್ಲೂ ಕೂಡ ಇದೇ ರೀತಿಯಾಗಿರುವಂತ ವಾತಾವರಣ. ಜನ ಬರ್ತಾ ಇದ್ದಾರೆ, ಮುಖ್ಯವಾಗಿ ಯೂತ್ಸ್ ಬರ್ತಾ ಇದ್ದಾರೆ. ಈ ಒಂದು 2024 ಬಹಳ ಅದ್ದೂರಿಯಿಂದ ವೆಲ್ಕಮ್ ಮಾಡಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ. ಸೊ ಈ ಒಂದು ಪಬ್ನಲ್ಲಿ ಮತ್ತೆ ಇಲ್ಲಿ ಸುತ್ತಮುತ್ತ ಯಾವ ರೀತಿಯಾಗಿರುವಂತಹ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ತಯಾರಾಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಪಬ್ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿರುವಂತಹ ಪಬ್, ಯಾವ ರೀತಿಯಾಗಿರುವಂತಹ ಪ್ರಿಕಾಷನ್ಸ್ ಮೆಸೇಜ್ಗಳಲ್ಲಿ ತಗೊಂಡಿದ್ರಿ, ಮುಖ್ಯವಾಗಿ ವುಮೆನ್ ಸೇಫ್ಟಿ? ಸರ್ ನಮಸ್ಕಾರ. ಬೆಂಗಳೂರು ಫಸ್ಟು ನಾವು ವುಮೆನ್ ಸೇಫ್ಟಿ ಬಗ್ಗೆ ತುಂಬಾ ಕಾಶಿಯಸ್ ತಗೊಂಡಿದ್ದೀವಿ. ಇಲ್ಲಿ ನಮಗೆ ಬೌನ್ಸರ್ಸ್ಗಳು ತುಂಬ ಜನ ಇಟ್ಟಿದ್ದಾರೆ. ವುಮೆನ್ ಬೌನ್ಸರ್ಸು ಮತ್ತು ಮೇಲ್ ಬೌನ್ಸರ್ಸ್ ಇದ್ದಾರೆ. ಆಚೆ ಕಡೆ ಏನಿಲ್ಲ ಅಂದರೂ ಒಂದು 10 ರಿಂದ 12 ಪೊಲೀಸ್ ಕಾಪ್ಸ್ ಇದ್ದಾರೆ. ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ಲಸ್ ನ್ಯೂ ಇಯರ್ ಬಗ್ಗೆ ಯಾವುದೇ ಥರ ತೊಂದರೆ ಇಲ್ಲ, ನೀವು ಬರ್ಬೋದು. 12:30 ತನಕ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಪ್ಲಸ್ ಅನ್ಲಿಮಿಟೆಡ್ ಫುಡ್ ಇದೆ, ಅನ್ಲಿಮಿಟೆಡ್ ಬಿಯರ್ ಇದೆ, ಅನ್ಲಿಮಿಟೆಡ್ ಡ್ರಿಂಕ್ಸ್ ಇದೆ. ಪ್ಲೀಸ್ ಕಮ್ ಡೌನ್. ಧನ್ಯಶ್ರೀ, ಮತ್ತೊಂದು ಕಡೆಯಿಂದ ಇವತ್ತಿನ ವೈಬನ್ನ ಮತ್ತಷ್ಟು ಆ ಒಂದು ಮೆರುಗಿನ ಜಾಸ್ತಿ ಮಾಡುವಂಥದ್ದು DJಗಳು. ನಮ್ಮ ಜೊತೆಗೆ ಈಗ DJ V ಇದ್ದಾರೆ. ಅವರು ಈ ಒಂದು ಹಾಡನ್ನ ಹಾಕುವ ಮೂಲಕವಾಗಿ ಇಲ್ಲಿನ ಬರುವಂತ ಜನರಿಗೆ ಸಖತ್ ಕಿಕ್ ಕೊಡ್ತಾ ಇದ್ರು. ಒಂದ್ ಕಡೆಯಿಂದ ಡ್ರಿಂಕ್ಸ್ ಇದೆ, ಮತ್ತೊಂದ್ ಕಡೆಯಿಂದ DJ V ಇದ್ದಾರೆ. ಸರ್, ಏನ್ ಅನ್ಸುತ್ತೆ ಈ ಒಂದು ಪಾರ್ಟಿಯಲ್ಲಿ ಹೀಗೆ DJ ಪ್ಲೇ ಮಾಡೋದು? ಸರ್, ಮೈ ಸೆಲ್ಫ್ DJ V. ನಾನು ಬಂದ್ಬಿಟ್ಟು ಬಫೆಲೋ ವೈಲ್ಡ್ ವಿಂಗ್ಸ್ ಅಲ್ಲಿ ರೆಸಿಡೆಂಟ್ ಡೀಜೆ ಆಗಿದ್ದೀನಿ. ಇವತ್ತು ಸ್ಪೆಷಲ್ ಡೇ. ಸೊ ರೆಗ್ಯುಲರ್ ಡೇಸ್ ಪ್ಲೇಸ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಬಂದ್ಬಿಟ್ಟು ನಾರ್ಮಲ್ ಆಗಿರುತ್ತೆ. ಸೊ ನ್ಯೂ ಇಯರ್ ಅಂದ್ರೆ ಬೂಮ್ ಬ್ಯಾಶ್, ನ್ಯೂ ಇಯರ್ ಬ್ಯಾಶ್, ನಿಮ್ಗೆ ಗೊತ್ತಲ್ಲ. ನಮಗೋಸ್ಕರ ಒಂದು ಸ್ಪೆಷಲ್ ಹಾಡನ್ನ ಪ್ಲೇ ಮಾಡಕ್ಕಾಗತ್ತಾ ಅಂತ? ಸ್ಪೆಷಲ್ ಹಾಡ್? ಎಸ್, ಶೂರ್. ಕನ್ನಡ ಸಾಂಗ್ ಹಾಕ್ತೀನಿ, ನನ್ನ ಫೇವ್ರೆಟ್ ಅದೇ ಹಾಕ್ತೀನಿ ಸರ್. ದಟ್ಸ್ ಫೈನ್. ಓಕೆ, ಥ್ಯಾಂಕ್ ಯು ಆಶಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗವಿಲ್ಲ. ಜನರು ಕಿಕ್ಕಿರಿದು ತುಂಬಿದ್ದಾರೆ. ಕಿಕ್ಕಿರಿದು ಸೇರಿರುವ ಜನರ ಮಧ್ಯೆ ತಳ್ಳಾಟ, ನೂಕಾಟ ಹೆಚ್ಚಾಗ್ತಾ ಇದೆ. ಯುವತಿಯ ಮೈ ಮೇಲೆ ಯುವಕನೊಬ್ಬ ಬಿದ್ದಿದ್ದಾನೆ. ಪೊಲೀಸರ ಎದುರೇ ಈ ಒಂದು ಗಲಾಟೆ ನಡೆದಿರುವಂತದ್ದು. ಬ್ರಿಗೇಡ್ ರೋಡ್ನಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ನೂಕಾಟ, ತಳ್ಳಾಟ ಆಬ್ವಿಯಸ್ಲಿ ಜಾಸ್ತಿನೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಓರ್ವ ಯುವಕ ಯುವತಿಯ ಮೈ ಮೇಲೆ ಬಿದ್ದಿದ್ದಾನೆ. ಇಂತಹ ಸಂದರ್ಭದಲ್ಲಿ ಯುವತಿಯ ಸ್ನೇಹಿತ ಏನಿದ್ದಾನೆ ಅವನು ಪೊಲೀಸರ ಎದುರೇ ಗಲಾಟೆಯನ್ನ ಮಾಡಿರುವಂತದ್ದು. ಹೊಡೆದಾಟ ಬಡಿದಾಟ ತನಕ ಹೋಗಿತ್ತು. ಸದ್ಯಕ್ಕೆ ಪೊಲೀಸರು ಮಧ್ಯ ಪ್ರವೇಶವನ್ನ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಹಾಗೇನೆ ಬ್ರಿಗೇಡ್ ರೋಡ್ ಇರಬಹುದು, MG ರೋಡ್ ಇರಬಹುದು, ಅದು ಕೂಡ ಪಾರ್ಟಿಯ ಮೇನ್ ಹಬ್ಬ ಅಂತಾನೆ ಹೇಳಬಹುದು. ಈಗ MG ರೋಡ್ ನಿಂದ ನಮ್ಮ ಪ್ರತಿನಿಧಿ ಸತೀಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಸತೀಶ್, ಇದೀಗ MG ರೋಡ್ ಯಾವ ರೀತಿ ನ್ಯೂ ಇಯರ್ ವೆಲ್ಕಮ್ ಮಾಡೋಕೆ ಸಜ್ಜಾಗಿ ನಿಂತಿದೆ, ಜನರ ಸಂಖ್ಯೆ ಯಾವ ರೀತಿ ಇದೆ ಅಲ್ಲಿ ಅಂತ? ಎಷ್ಟೈತೆ ಈಗ
ಬೆಂಗಳೂರಿನ MG ರಸ್ತೆಯಲ್ಲಿ ಹೊಸ ವರ್ಷದ ಒಂದು ಸಂಭ್ರಮ ಕಳೆಗಟ್ಟಿದೆ ಅನ್ಬೋದು. ಈಗಾಗಲೇ ಒಂದು 50,000ಕ್ಕೂ ಹೆಚ್ಚು ಜನರು ಈಗಾಗಲೇ ಒಂದು ಬ್ರಿಗೇಡ್ ರೋಡ್ MG ರೋಡ್ ಕಡೆ ಧಾವಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಜನ ಸಾಗರವೇ ಈ ಕಡೆ ಹರಿದು ಬರ್ತಾ ಇರುವಂಥದ್ದು. ಸೊ ಈಗಾಗಲೇ ಇಲ್ಲಿ ವಾಹನಗಳಿಗೆ ನಿರ್ಬಂಧವನ್ನು ಹಾಕಿ ಈಗಾಗಲೇ ಜನರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ರಾಜ್ಯದ ಮೂಲೆಯಿಂದಲೂ ಕೂಡ ಇಲ್ಲಿಗೆ ಒಂದಷ್ಟು ಜನ ಈ ಒಂದು ಸೆಲೆಬ್ರೇಷನ್ ನೋಡೋದಕ್ಕೆ ಬರ್ತಿದ್ದಾರೆ, ಅದ್ರ ಜೊತೆಗೆ ಹೊಸ ವರ್ಷವನ್ನು ಆಚರಿಸೋದಕ್ಕೆ ಬರ್ತಿದ್ದಾರೆ ಅನ್ನುವಂಥ ವಿಚಾರ ಇದೆ. ಜೊತೆಗೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಏನು MG ರೋಡ್ನಲ್ಲಿ ಈಗಾಗಲೇ ಒಂದು ಭರ್ಜರಿಯಾದಂಥ ಒಂದು ಲೈಟಿಂಗ್ಸ್ ಆಗಿತ್ತು. ಆ ಲೈಟಿಂಗ್ಸ್ ಕೆಳಗಡೆ ಒಂದು ಅದ್ದೂರಿಯಾಗಿ ಒಂದು ಹೊಸ ವರ್ಷವನ್ನು ವೆಲ್ಕಮ್ ಮಾಡೋದಕ್ಕೆ 2023ಕ್ಕೆ ಒಂದು ಬೀಳ್ಕೊಡುಗೆ ಮುಖಾಂತರ ಹೊಸ ವರ್ಷವನ್ನು ಸ್ವಾಗತಿಸೋದಕ್ಕೆ ಸಾಕಷ್ಟು ಜನರು ಇಲ್ಲಿ ಹರಿದು ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ವಿಜಯದಲ್ಲಿ ನಾವು ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ಕೂಡ ಇಲ್ಲಿ ಜನರೇ ಇರುವಂತದ್ನ. ಸೊ ಒಟ್ಟಾರೆಯಾಗಿ ಸಾಕಷ್ಟು ಎಕ್ಸೈಟ್ಮೆಂಟ್ ಇದೆ. ಯಾಕಂದ್ರೆ ಕಳೆದ ಒಂದು 2-3 ವರ್ಷಗಳಿಂದ ಕೊರೋನಾ ಇದ್ದ ಕಾರಣ ಈ ಒಂದು ಹೊಸ ವರ್ಷವನ್ನು ಅದ್ದೂರಿ ಆಚರಿಸೋದಕ್ಕೆ ಆಗಿರಲಿಲ್ಲ. ಆದ್ರಿಂದ ಈ ವರ್ಷ ಇಲ್ಲಿ ಯಾವುದೇ ಕಟ್ಟುಪಾಡುಗಳಿಲ್ಲ. ಆದ್ರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಲ್ಲಿ ಬಂದು ಒಂದು ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಇಲ್ಲಿ ಬರ್ತಾ ಇರುವಂತದ್ದನ್ನ ನಾವು ಕೂಡ ನೋಡಬಹುದಾಗಿದೆ. ಚೈತ್ರ, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂಗಳೂರಿನ TMA ಪೈ ಸಭಾಂಗಣದಲ್ಲಿಯೂ ಕೂಡ ಹೊಸ ವರ್ಷಾಚರಣೆಯ ಸಂಭ್ರಮ ಜೋರಾಗಿ ನಡೀತಾ ಇದೆ. ವಿವಿಧ ತಂಡಗಳ ವೆಸ್ಟರ್ನ್ ಡ್ಯಾನ್ಸ್ ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ನ್ಯೂ ಇಯರ್ ಪಾರ್ಟಿಗೆ ಬರುತ್ತಿರುವಂತಹ ಜನ ಹಾಡು ಹಾಡಿ ಕುಪ್ಪಳಿಸಿ ಕುಣಿತಾ ಇದ್ದಾರೆ. Okay, now you all have come. You can join. Don't give them no. You come and join today. Come on, you all dance well, dance well, dance well. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಜೋಶ್ ಕೂಡ ಜೋರಾಗೇ ಇದೆ. ಡಿಜೆ ಸದ್ದಿಗೆ ಹುಬ್ಬಳ್ಳಿಯ ರಾಯಲ್ ರಿಡ್ಜ್ ಹೋಟೆಲ್ ಬಳಿ ಯುವ ಸಮೂಹ ಕುಣಿದು ಕುಪ್ಪಳಿಸ್ತಾ ಇದೆ. ನ್ಯೂ ಇಯರ್ ಸ್ವಾಗತಿಸಲು ಗೋವಾದಲ್ಲೂ ಕೂಡ ಪ್ರವಾಸಿಗರು ಕಿಕ್ಕಿರಿದು ಸೇರಿದ್ದಾರೆ. ಹಲವು ರಾಜ್ಯಗಳ ಪ್ರವಾಸಿಗರು ಗೋವಾಗೆ ಆಗಮಿಸಿದ್ದಾರೆ. ಗೋವಾ ರಾಜ್ಯದ ಪಲೋಲೋಮ್, ಕಲಂಗುಟ್, ಬಾಗಾ, ಅಂಜುನಾ ಕಡಲ ತೀರದಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ಮಾಡುತ್ತಾ ಹೊಸ ವರ್ಷ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ. ಸಂಭ್ರಮಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದ್ದು ಈಗಾಗಲೇ ಗೋವಾ ರಾಜ್ಯದಲ್ಲಿ ಪ್ರವಾಸಿಗರು ಸಂಭ್ರಮದ ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ. ಗೋವಾ ರಾಜ್ಯದ ಕಾನ್ಕುಳದ ಪಾಲೋಲೆಮ್ ಕಡಲ ತೀರದಲ್ಲಿ ಈಗಾಗಲೇ ಪ್ರವಾಸಿಗರು ರೆಸಾರ್ಟ್ ಆಗಿರ್ಬೋದು, ಅದೇ ರೀತಿ ಹೋಟೆಲ್ಗಳಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಎಲ್ಲ ಹೋಟೆಲ್ ಮತ್ತು ರೆಸಾರ್ಟ್ಗಳು ಈಗಾಗಲೇ ಭರ್ತಿಯಾಗಿವೆ. ಹೊಸ ವರ್ಷದ ಸಂಭ್ರಮ ಗೋವಾ ರಾಜ್ಯದ ಕಾನ್ಕುಳ್ನ ಪಾಲೋಲೆಮ್ ಕಡಲ ತೀರದಲ್ಲಿ ಕಳೆಗಟ್ಟಿದೆ. ನಾವೀಗ ಗೋವಾ ರಾಜ್ಯದ ಪಾಲೋಲೆಮ್ ಕಡಲ ತೀರದಲ್ಲಿ ಇರುವಂಥ ದೃಶ್ಯಾವಳಿಯನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಪ್ರವಾಸಿಗರು ಇಲ್ಲಿ ಬಂದು ಎಂಜಾಯನ್ನು ಮಾಡ್ತಿದ್ದಾರೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ಇಲ್ಲಿ ತೋರಿಸ್ತಿರುವಂಥ ಒಂದು ದೃಶ್ಯಾವಳಿಗಳು. ಅವರವರ ಫ್ಯಾಮಿಲಿ ಆಗಿರ್ಬೋದು, ಅದೇ ರೀತಿ ಸ್ನೇಹಿತರೊಟ್ಟಿಗೆ ಬಂದು ಇಲ್ಲಿ ತುಂಬಾ ಎಂಜಾಯನ್ನು ಮಾಡ್ತಾ ಇದ್ದಾರೆ. ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ಈಗಾಗಲೇ ಕಾತರದಿಂದ ಕಾಯ್ತಾ ಇದ್ದಾರೆ ಇಲ್ಲಿನ ಪ್ರವಾಸಿಗರು. ಗೋವಾ ರಾಜ್ಯ ಅಷ್ಟೇ ಅಲ್ಲದೆ ಕರ್ನಾಟಕ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ರಾಜ್ಯದಿಂದಲೂ ಸಹ ಗೋವಾ ರಾಜ್ಯದ ಪಾಲೋಲೆಮ್ ಕಡಲ ತೀರದಲ್ಲಿ ಬಂದು ಪ್ರವಾಸಿಗರು ಎಂಜಾಯ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಈಗ ಇಲ್ಲಿನ ಪ್ರವಾಸಿಗರಿದ್ದಾರೆ. ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಎನ್ನುವಂಥ ಬಗ್ಗೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಹೇಗೆ ಎಂಜಾಯ್ ಮಾಡ್ತಿದ್ದೀರಾ? ಗೋವಾ ಬಂದಿದ್ದೀರಿ, ಹೊಸ ವರ್ಷ ಸಂಭ್ರಮ ಎಂಜಾಯ್ ಮಾಡ್ತಿದ್ದೀರಾ? ಎಸ್, ನನ್ನ ಹೆಸರು ಸುಧೀಂದ್ರ ಅಂತ. ಸೊ ನಾನಿಲ್ಲಿ ನನ್ನ ಹೆಂಡತಿ ಬರ್ಡೇ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀನಿ. 1st of January ಇಸ್ ಅವರ್ ಬರ್ಡೇ. ಸೊ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಸೊ ವಿ ವಿಲ್ ಬಿ ಪಾರ್ಟಿಯಿಂಗ್ ಆ್ಯಂಡ್ ಎಂಜಾಯಿಂಗ್, ಚಿಲ್ಲಿಂಗ್. ಸೊ ನನ್ನ ಹೆಸರು ಶ್ರೀರಾಮ್. ರಕ್ಷಾ ಬರ್ಡೇ, ಎಲ್ಲರೂ ಹ್ಯಾಪಿ ಬರ್ಡೇ ಹೇಳ್ಬಿಡಿ ಅವಳಿಗೆ. ನೀವು ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಇಟ್ಸ್ ಗೋಯಿಂಗ್ ಗುಡ್, ಚೆನ್ನಾಗಿದೆ. ಗೋವಾ ಆಲ್ವೇಸ್ ನಮಗೆ ತುಂಬ ಖುಷಿ ಆಗುತ್ತೆ ಬಂದರೆ. ಇವಾಗ ಸೌತ್ ಗೋವಾದಲ್ಲಿ ಸ್ವಲ್ಪ ಪೀಸ್ಫುಲ್ ಆಗಿದೆ ಅಂತ ಹೇಳಿ.
ಹೇಗೆ ಎಲ್ಲ ಡಿಜೆ ಗೀಜೆ ಎಲ್ಲ ನಿಮಗೆ ಇಷ್ಟ ತಕ್ಕ ಮಾಡಿದಾರ ಅಥವಾ ಹೆಂಗೆ ವ್ಯವಸ್ಥೆ ಹೆಂಗಿದೆ ಇಲ್ಲಿ? ವೆರಿ ನೈಸ್, ತುಂಬ ಚೆನ್ನಾಗಿದೆ. ಏನಿಲ್ಲಿ ಹೊಸ ವರ್ಷದ ಸಂಭ್ರಮ ಏನು ಕಳೆಗಟ್ಟಿದೆ ಏನು ಗೋವಾ ರಾಜ್ಯದಲ್ಲಿ. ಅದೇ ರೀತಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ಪ್ರವಾಸಿಗರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಸಂಭ್ರಮದಿಂದ ಎಲ್ಲರೂ ಸಹ ಎಂಜಾಯ್ನ ಮಾಡ್ತಾ ಇದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಗೋವಾ. ಹೊಸ ವರ್ಷ 2024ಕ್ಕೆ ನ್ಯೂಜಿಲೆಂಡ್ನಲ್ಲಿ ಭರ್ಜರಿ ವೆಲ್ಕಮ್ ಮಾಡಲಾಗಿದೆ. ನ್ಯೂಜಿಲೆಂಡ್ನ ಆಕ್ಲೈನ್ನಲ್ಲಿ ಪಟಾಕಿ ಸಿಡಿಸಿ ಮತ್ತು ದೀಪಾಲಂಕಾರಗಳ ಮೂಲಕ 2024 ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಆಸ್ಟ್ರೇಲಿಯಾದಲ್ಲೂ ಹೊಸ ವರ್ಷವನ್ನು ಅದ್ಧೂರಿಯಾಗಿ ಸ್ವಾಗತಿಸಲಾಗಿದೆ. ಆಸ್ಟ್ರೇಲಿಯನ್ನರು 2023ಕ್ಕೆ ಗುಡ್ ಬೈ ಹೇಳಿ 2024ಕ್ಕೆ ಹಾಯ್ ಹೇಳಿದ್ದಾರೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಪಟಾಕಿ ಸಿಡಿಸಿ ಜನ ಸಂಭ್ರಮದಿಂದ ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡಿದ್ದಾರೆ. ನಿನ್ನೆಯಿಂದಲೂ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದ ಹಾಸನ ಜಿಲ್ಲೆ ನಂದಗೋಡನಹಳ್ಳಿಯ ಮರ ಕಡಿದ ಪ್ರಕರಣ ಇಂದು ತಾತ್ಕಾಲಿಕ ಅಂತ್ಯ ಕಂಡಿದೆ. ನಿನ್ನೆ ಬಂಧಿತರಾಗಿದ್ದ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಗ್ಗೆ ನ್ಯಾಯಾಲಯದಲ್ಲಿ ಜಾಮೀನು ನೀಡಿದ್ದು ಕೊನೆಗೂ ಪ್ರತಾಪ್ ಸಿಂಹ ಕುಟುಂಬ ನಿಟ್ಟಿಸಿರು ಬಿಡುವಂತಾಗಿದೆ. ಸಿಂಹ ಸಹೋದರನ ವಿರುದ್ಧ ಮರಗಳ್ಳತನ ಕೇಸ್. ಆರೋಪಿ ವಿಕ್ರಮ್ ಸಿಂಹಗೆ ಜಾಮೀನು ಮಂಜೂರು. ನಂದಗೋಡನಹಳ್ಳಿಯಲ್ಲಿ ಮರಗಳ್ಳತನ ಪ್ರಕರಣದಲ್ಲಿ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹನನ್ನ ನಿನ್ನೆ ಅರಣ್ಯಾಧಿಕಾರಿಗಳು ಬಂಧಿಸಿದ್ರು. ಆರೋಪಿಯನ್ನ ಹಾಸನದ ಅರಣ್ಯ ಭವನದಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈ ವೇಳೆ ಹೈ ಬಿಪಿ ಕಾಣಿಸಿಕೊಂಡಿದ್ದರಿಂದ ಹಾಸನದ ಹೆಮ್ಸ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮಾಡಲಾಯಿತು. ಬಳಿಕ ಅರಣ್ಯಾಧಿಕಾರಿಗಳು ವಿಕ್ರಮ್ ಸಿಂಹನನ್ನ ಬೇಲೂರಿನ ಹಿರಿಯ ಸಿವಿಲ್ ಜಡ್ಜ್ ಮುಂದೆ ಹಾಜರುಪಡಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ವಿಕ್ರಮ್ ಸಿಂಹಗೆ ಯಾವುದೇ ಷರತ್ತುಗಳಿಲ್ಲದೆ ಜಾಮೀನು ಮಂಜೂರು ಮಾಡಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದ ಪ್ರಕರಣದಲ್ಲಿ ಜಾಮೀನು ಸಿಗ್ತಾ ಇದ್ದಂತೆ ಸಿಂಹ ಬ್ರದರ್ಸ್ ನಿಟ್ಟುಸಿರು ಬಿಟ್ಟಿದ್ದಾರೆ. ಜಾಮೀನು ಸಿಗ್ತಾ ಇದ್ದಂತೆ ಪ್ರತಿಕ್ರಿಯಿಸಿದ ಆರೋಪಿ ವಿಕ್ರಮ್ ಸಿಂಹ, ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ಕೃಷಿ ಮಾಡಲು ಹೋದ ನಾನು ಆರೋಪ ಎದುರಿಸುವ ಹಾಗಾಯಿತು. ಇವೆಲ್ಲ ರಾಜಕೀಯ ಪಿತೂರಿ ಅಂತ ಕಿಡಿಕಾರಿದ್ದಾರೆ. ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೀರಿ. ನನ್ಗೆ ನ್ಯಾಯ ಸಿಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಕೊಟ್ಟಿದ್ದೀರಿ. ನನ್ಗೆ ತುಂಬಾ ಖುಷಿ ಆಗಿದೆ. ನಾನು ಬರೀ ಬೆಳೆ ಬೆಳೆಯಲಿಕ್ಕೋಸ್ಕರ ಹೋದನು. ಆ ಬೆಳೆ ಬೆಳಿಲಿಕ್ಕೋಸ್ಕರ ಹೋದನಿಗೆ ಈ ತರ ಆಪಾದನೆಗಳನ್ನೆಲ್ಲ ಎದುರಿಸಬೇಕಾಗಿ ಬಂತು. ಇದೆಲ್ಲ ಒಂಥರ ರಾಜಕೀಯ ಪಿತೂರಿ ಆಗಿರೋದು. ಇದು ಸತ್ಯಕ್ಕೆ ಜಯ ನ್ಯಾಯಾಲಯದಲ್ಲಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಏನು ಅವ್ರನ್ನ ದಸ್ತಗಿರಿ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಆ ದಸ್ತಗಿರಿ ಮಾಡಿ ಕರ್ಕೊಂಡ್ಬಂದಿರ್ತಕ್ಕಂಥ ಆರೋಪಣೆಗಳೆಲ್ಲವೂ ಕೂಡ ಜಾಮೀನೀಯವಾದ ಆರೋಪಣೆ ಆಗಿರೋದ್ರಿಂದ ನೀವು ಜಾಮೀನು ಕೊಡಬೇಕು ಅಂತ ಹೇಳಿ ನಾವು ಮಾನ್ಯ ನ್ಯಾಯಾಧೀಶರಲ್ಲಿ ಮನವರಿಕೆ ಮಾಡಿಕೊಂಡಾಗ ಮತ್ತೆ ನಾವು ಅವರಿಗೆ ಶೂರಿಟಿಯನ್ನು ಕೊಡ್ತೀವಿ ಅಂತ ಮನವರಿಕೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯ ಅವರು ಫಾರೆಸ್ಟ್ನರು ಹಾಕಿರ್ತಕ್ಕಂಥ ದಾಖಲಾತಿಗಳನ್ನು ಮತ್ತು ನಾವು ಅರ್ಜಿ ಮಾಡಿರ್ತಕ್ಕಂಥ ವಾದಗಳನ್ನು ಪರಿಗಣಿಸಿ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡೋದಕ್ಕೆ ಯಾವುದೇ ಥರದ ಸಕಾರಣಗಳು ಇಲ್ಲದೇ ಇರೋದ್ರಿಂದ ಅವರಿಗೆ ಜಾಮೀನು ಕೊಟ್ಟಿದೆ. ಆರೋಗ್ಯ ತಪಾಸಣೆಗೆ ಕರೆದೊಯ್ಯುವ ವೇಳೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಆರೋಪಿ ವಿಕ್ರಮ್ ಸಿಂಹ, ಇದರ ಹಿಂದೆ ರಾಜಕೀಯ ಪಿತೂರಿ ಅಡಗಿದೆ. ನನ್ನ ಅಣ್ಣನನ್ನ ಟಾರ್ಗೆಟ್ ಮಾಡಲು ಹೀಗೆ ಮಾಡಲಾಗ್ತಿದೆ. ಕಾಲ ಬಂದಾಗ ಎಲ್ಲವನ್ನ ಬಿಚ್ಚಿಡ್ತೇನೆ. ನೀವು ನಿಷ್ಠಾವಂತ ಅಧಿಕಾರಿ ಎನ್ನುತ್ತಿರುವವರು ಯಾರಿಗೆ ನಿಷ್ಠೆಯಾಗಿದ್ದಾರೆ ಎಂದು ಹೇಳ್ತೇನೆ ಅಂತ ಬೇಲೂರು ತಹಶೀಲ್ದಾರ್ ವಿರುದ್ಧ ಕಿಡಿಕಾರಿದ್ರು. ಬಹಿರಂಗವಾಗಿ ಹೇಳ್ತೀನಿ. ಏನು ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನು ಹೇಳ್ತೀನಿ. ರಾಜಕೀಯವಾಗಿ ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತೇನೆ. ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಾ ಇದೆ. ನನ್ನ ಕುಟುಂಬ ಮುಗಿಸಲು ಎಲ್ಲ ಪ್ರಯತ್ನ ಮಾಡ್ತಿದ್ದೀರಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ.
ಸಹೋದರನನ್ನ ಬಂಧಿಸಿದ ವಿಚಾರವಾಗಿ ಸಂಸದ ಪ್ರತಾಪ್ ಸಿಂಹ ಸಿಎಂ ವಿರುದ್ಧ ಕಿಡಿಕಾರಿದ್ರು. ನನ್ನ ಕುಟುಂಬವನ್ನು ಮುಗಿಸಲು ಪ್ರಯತ್ನ ಮಾಡ್ತಿದ್ದೀರಿ, ನನ್ನ ತಾಯಿ ತಂಗಿಯನ್ನು ಅರೆಸ್ಟ್ ಮಾಡಿಸಿಬಿಡಿ ಅಂತ ಕಿಡಿಕಾರಿ ಸಿದ್ದರಾಮಯ್ಯ ಬ್ರಿಲಿಯಂಟ್ ಫಾದರ್, ನಿಮ್ಮಂಥ ತಂದೆ ಜಗತ್ತಿನಲ್ಲಿ ಯಾರಿಗೂ ಸಿಗಲ್ಲ, ನಿಮಗೆ ಸಾಷ್ಟಾಂಗ ನಮಸ್ಕಾರ ಅಂತ ವಾಗ್ದಾಳಿ ನಡೆಸಿದ್ರು. FIR ಇರೋದು ಜಯಮನ್ ಮೇಲೆ, ರಾಕೇಶ್ ಶೆಟ್ಟಿ ಮೇಲೆ, ಇನ್ನೊಬ್ಬ ರವಿ ಅಂತ ಇನ್ನು ಅವನು ಅಬ್ಸ್ಕ್ಯಾಂಡ್ ಆಗಿರೋನು. ಪ್ರತಾಪ್ ಸಿಂಹನ್ ಸಹೋದರನಿಗೂ ಈ FIRಗೂ ಏನ್ ಸಂಬಂಧ ಇದೆ? ಆಯ್ತು, ಅದಕ್ಕೂ ನಾನು ಸ್ಪಷ್ಟನೆ ಕೊಟ್ಟಾದ ಮೇಲೆ 30ನೇ ತಾರೀಕು ಮಧು ಬಂಗಾರಪ್ಪನವ್ರ ಘಟನೆ ನಡೀತದೆ. ನನ್ನ ತಮ್ಮನ್ ಹೋಗಿ ನೀವು ಚೇಂಜ್ ಮಾಡಿ ಹಿಡಿಯೋಕೆ ಅಂತ ಹೋಗ್ತೀರಿ. ಏನ್ ನನ್ನ ತಮ್ಮ ತಲೆ ಮರೆಸ್ಕೊಂಡಿದ್ನ? 2 ದಿನ ಮೊದಲೇ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದಾಗ ಹೇಳಿಕೆ ಕೊಟ್ಟು ಬಂದಿದ್ದಾನೆ. ನಿಮ್ಮ FIR ಅಲ್ಲಿ ಅವನ ಹೆಸರು ಇದೆಯಾ? ಅವನ ಆರೋಪಿನ? ಹಾಗಾಗಿ ಅವನು ತಲೆ ಮರೆಸ್ಕೊಂಡಿದ್ದಾನೆ. ಮೊಬೈಲ್ ಆನ್ ಮಾಡ್ಕೊಂಡೇ ಇದ್ದಾನೆ. ಆ ಮೊಬೈಲ್ನ ಟ್ರ್ಯಾಕ್ ಮಾಡ್ಕೊಂಡಲ್ವ ನೀವು ಬೆಂಗಳೂರಿಗೆ ಹೋಗಿದ್ದು? ತಲೆ ಮರೆಸ್ಕೊಂಡವರು ಮೊಬೈಲ್ನ ಆಫ್ ಮಾಡ್ಕೊಂಡು ಹೋಗ್ತಾರೆ ಸರ್. ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ನನ್ನ ಕುಟುಂಬನೂ ಕೂಡ ನೀವು ಮುಗಿಸಕ್ಕೆ ಹೊರಟಿದ್ದೀರಿ ಸರ್. ಮನೆಯಲ್ಲಿ ನಮ್ಮ ವಯೋವೃದ್ಧ ತಾಯಿ ಇದ್ದಾಳೆ ಸರ್, ಅವಳನ್ನೂ ಅರೆಸ್ಟ್ ಮಾಡಿಬಿಡಿ ಸರ್, ಪರವಾಗಿಲ್ಲ. ನನ್ನ ತಂಗಿ ಇದ್ದಾಳೆ, ಅವಳನ್ನೂ ಅರೆಸ್ಟ್ ಮಾಡಿ. ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದ್ದೀರಿ, ಆಯ್ತು ಬಿಡಿ. ನಿಮ್ಮ ಕುಟುಂಬ ರಾಜಕಾರಣನೇ ಮುಂದುವರಿಲಿ. ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ಎಲ್ಲರೂ ಮುಗಿಸ್ಬಿಡಿ ಸರ್. ನಿರಪರಾಧಿಗಳಿಗೆ ಯಾರಿಗೂ ತೊಂದರೆ ಆಗಲು ಬಿಡಲ್ಲ, ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಶಿಕ್ಷೆ ಆಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವ್ರನ್ನ ಸುಮ್ಮನೆ ಯಾಕೆ ಅರೆಸ್ಟ್ ಮಾಡ್ತಾರೆ? ನಮ್ಮ ಸರ್ಕಾರದಲ್ಲಿ ನಿರಪರಾಧಿಗಳನ್ನ ಯಾರು ತೊಂದರೆ ಆಗೋದಕ್ಕೆ ಬಿಡಲ್ಲ. ನಿರಪರಾಧಿಗಳ ಮೇಲೆ ಕಾನೂನು ಪ್ರಯೋಗ ಮಾಡ್ತಾರೆ. ಯಾರು ಅಪರಾಧ ಮಾಡ್ತಾರೋ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ. ಇಷ್ಟೆಲ್ಲದರ ಮಧ್ಯೆ ಅಮಾನತುಗೊಂಡ ಎಸಿಎಫ್ ಪ್ರಭುಗೌಡ ಪಾಟೀಲ್ರಿಂದಲೇ ವಿಕ್ರಮ್ ಸಿಂಹ ವಿಚಾರಣೆ ನಡೆದಿರೋದು ರಾಜಕೀಯ ವಾಗ್ವಾದಕ್ಕೂ ಕಾರಣವಾಗಿದೆ. ಒಟ್ಟಾರೆ ನಂದಗೌಡನಹಳ್ಳಿಯಲ್ಲಿ ಮರ ಕಡಿದ ಪ್ರಕರಣಕ್ಕೆ ತಾತ್ಕಾಲಿಕ ಅಂತ್ಯ ಸಿಕ್ಕಂತಾಗಿದ್ದು, ಸಂಸದ ಪ್ರತಾಪ್ ಸಿಂಹ ಕುಟುಂಬ ನಿಟ್ಟುಸಿರು ಬಿಡುವಂತಾಗಿದೆ. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಅಯೋಧ್ಯೆ ಸಂಭ್ರಮ ಎಲ್ಲ ಕಡೆ ಜೋರಾಗ್ತಾ ಇದೆ. ಬಿಜೆಪಿ ಅವರಂತೂ ಜಾತ್ರೆ ಮಾಡ್ತಾ ಇದ್ದಾರೆ. ಆದ್ರೆ ಈಶ್ವರಪ್ಪ ಈ ಸಂಭ್ರಮದ ಮಧ್ಯೆ ಕೊಟ್ಟ ಹೇಳಿಕೆ ದೊಡ್ಡ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ಅಷ್ಟಕ್ಕೂ ಈಶ್ವರಪ್ಪ ಏನಂದ್ರು ಅಂತ ತೋರಿಸ್ತೀವಿ ನೋಡಿ. ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ನಿನ್ನೆ ಮೋದಿ ಅಭಿವೃದ್ಧಿಯ ಜಪ ಮಾಡಿದ್ರು. ಅಯೋಧ್ಯೆ ರೈಲು ನಿಲ್ದಾಣ, ಏರ್ಪೋರ್ಟ್ ಉದ್ಘಾಟಿಸಿದ್ರು. ಆಧುನಿಕ ಅಯೋಧ್ಯೆಯನ್ನೆಲ್ಲ ಸುತ್ತು ಹಾಕಿ ಅಭಿವೃದ್ಧಿ ಯೋಜನೆಗಳನ್ನ ಕಣ್ತುಂಬಿಕೊಂಡಿದ್ರು. ಇವತ್ತು ಅಯೋಧ್ಯೆಯಲ್ಲಿ ಜನಸಾಗರವೇ ಹರಿದು ಬರುತ್ತಿದೆ. ಹೊಸ ಅಯೋಧ್ಯೆಯನ್ನ ನೋಡಿ ಖುಷಿ ಪಡ್ತಿದ್ದಾರೆ. ಜನವರಿ 22ಕ್ಕೆ ರಾಮಮಂದಿರದ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೂ ಸಿದ್ಧತೆಗಳಾಗ್ತಿದೆ. ಇವತ್ತು ರಾಮಲಲ್ಲಾ ಪ್ರತಿಷ್ಠಾಪನಾ ದಿನ. ರಾಮನ ಮೂರ್ತಿಗೆ ಅಭಿಷೇಕ ಮಾಡಲು ನೇಪಾಳದಿಂದ 16 ಪ್ರಮುಖ ಪವಿತ್ರ ನದಿಗಳ ನೀರನ್ನ ಅಯೋಧ್ಯೆಗೆ ತರಲಾಗಿದೆ. भिन्न भिन्न प्रकार के वस्तुएं उपहार स्वरूप, स्नेह स्वरूप और समर्पण से परिपूर्ण होकर जो है समर्पित किया जा रहा है. इसी क्रम में काठमांडू के हमारे राम भक्तों ने 16 नदियों से, यानी कि पवित्र नदियों से जल जो है यहाँ पर समर्पित किया है. जब श्री रामलला के प्राण प्रतिष्ठा का पूजन प्रारंभ होगा तो इस जल का प्रयोग वहाँ पर किया जाएगा. अभी चूंकि एक बड़े पात्र में है, इसको अन्यत्र कहीं नहीं ले जाया जा सकता, इसलिए यज्ञशाला में रखा गया है. ಹಿಂದೂ ದೇವಸ್ಥಾನ ಕೆಡವಿ ಮಸೀದಿ ನಿರ್ಮಾಣ. ಮಸೀದಿ ಪುಡಿ ಪುಡಿ ಮಾಡ್ತೀವಿ ಅಂತ ಈಶ್ವರಪ್ಪ ವಿವಾದ. ಶ್ರೀರಾಮ ಸೇನೆಯಿಂದ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಭಿಯಾನ ಶುರುವಾಗಿದೆ. ಚಿಕ್ಕೋಡಿ ಪಟ್ಟಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಈಶ್ವರಪ್ಪನೂ ಬಂದಿದ್ರು. ಮಾತನಾಡುವ ಭರದಲ್ಲಿ ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈಶ್ವರಪ್ಪ. ದೇವಸ್ಥಾನ ಇದ್ದಂತ ಜಾಗದಲ್ಲಿ ಮಸೀದಿ ಕಟ್ಟಿದಿರಲ್ಲ, ಅದನ್ನೇ ಹಿಂದೂ ಸಮಾಜ ಹೊಡೆದು ಪುಡಿ ಪುಡಿ ಮಾಡುತ್ತೆ. ಅಲ್ಲಿ ಇನ್ನು ಮಥುರಾ, ಕಾಶಿ ಎರಡು ಕೂಡ ಕೋರ್ಟಿಗಾಗಲೇ ಸರ್ವೆ ಮಾಡಕ್ಕೆ ಇನ್ನೊಂದು ವರ್ಷದಲ್ಲಿ ಲೆಕ್ಕ ಇಟ್ಕೊಳ್ಳಿ. ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಹೊಡೆದು
ಪೋರ್ಟಲ್ ಹೋಗಿ ಅಪ್ಲೈ ಮಾಡಿದ್ರು. ಸರ್ವೆ ನಾನು ಮಾಡಿದೆ. ಇವತ್ತಿನ ನಾಳೆ ಸರ್ವೆ ಹಿಂದೂಗಳ ಪರವಾಗುತ್ತೆ. ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದೀವಿ, ಅದೇ ರೀತಿ ಕಾಶಿ ವಿಶ್ವನಾಥನ ದೇವಸ್ಥಾನ ಆಗುತ್ತೆ, ಅದೇ ರೀತಿ ಮಥುರಾ ಶ್ರೀಕೃಷ್ಣ ದೇವಸ್ಥಾನ ಕೂಡ ಆಗುತ್ತೆ. 500 ವರ್ಷದ ಕೆಳಗೆ ಒಬ್ಬ ಆಕ್ರಮಣಕಾರಿ ಬಾಬರ್ ವಿದೇಶದಿಂದ ಬಂದು ಅಲ್ಲಿ ರಾಮ ಹುಟ್ಟಿದ ಜಾಗದಲ್ಲಿದ್ದಂತ ದೇವಸ್ಥಾನವನ್ನ ಧ್ವಂಸ ಮಾಡಿ ಅಲ್ಲಿ ಒಂದು ಕಟ್ಟಡವನ್ನು ಕಟ್ಟಿದ್ದ. ಅದನ್ನ ಬಾಬರಿ ಮಸೀದಿ ಅಂತ ಕರೀತಾ ಇದ್ವಿ. ಆದ್ರೆ ಅದು ಗುಲಾಮಗಿರಿಯ ಸಂಕೇತವಾಗಿತ್ತು. ಆ ಗುಲಾಮಗಿರಿಯ ಸಂಕೇತವನ್ನ ಇಡೀ ಹಿಂದೂ ಸಮಾಜ ಒಟ್ಟಾಗಿ ಸೇರಿ ನಾವು ಗುಲಾಮರಲ್ಲ ಅಂತ ಹೇಳಿ ಆ ಒಂದು ಬಾಬರಿ ಮಸೀದಿ ಅಂತ ಏನ್ ಹೇಳ್ತಾ ಇದ್ರು ಅದನ್ನು ಒಡೆದು ಪುಡಿ ಮಾಡಿ ಅದಕ್ಕೆ ಸಾಕಷ್ಟು ಜನ ಬಲಿದಾನವಾಗಿ. ಈಗ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಟಾಪ್ 10 ನ್ಯೂಸ್ ನಲ್ಲಿ ಭಾವನಾओं को अलग अलग तरह से 2023ರ ಕೊನೆಯ ಮನ್ ಕಿ ಬಾತ್ ನಡೆಸಿಕೊಟ್ಟರು ಪ್ರಧಾನಿ ಮೋದಿ. 108ನೇ ಮನ್ ಕಿ ಬಾತ್ ಬಗ್ಗೆ ಮಾತಾಡ್ತಾ ಜಪಮಾಲೆಯಲ್ಲಿ 108 ಮಣಿಗಳು, 108 ಬಾರಿ ಪಠಣ, 108 ದೈವಿಕ ಸ್ಥಳಗಳು, ದೇವಾಲಯಗಳಲ್ಲಿ 108 ಮೆಟ್ಟಿಲುಗಳು, 108 ಗಂಟೆಗಳು, ಈ ಸಂಖ್ಯೆ 108 ಅಪಾರ ನಂಬಿಕೆಗೆ ಸಂಬಂಧಿಸಿದ್ದು ಅಂದ್ರು ಮೋದಿ. ತ್ರಿಬಲಾರ್ನ ನಾಟು ಮತ್ತು ಸಾಕ್ಷ್ಯಚಿತ್ರ ದಿ ಎಲಿಫೆಂಟ್ ವಿಸ್ಪರರ್ಸ್ಗೆ ಈ ವರ್ಷದ ಆಸ್ಕರ್ ಪ್ರಶಸ್ತಿ ಸಿಕ್ಕಿದ್ದನ್ನ ಪ್ರಸ್ತಾಪಿಸಿದ್ರು. ಕ್ರೀಡೆಗಳ ಬಗ್ಗೆ, ಫಿಟ್ನೆಸ್ ಬಗ್ಗೆ, ಮನಃಶಾಂತಿ ಹಾಗೂ ಯೋಗದ ಬಗ್ಗೆ ಮೋದಿ ಮನ್ ಕಿ ಬಾತ್ ಅಲ್ಲಿ ಮಾತಾಡಿದ್ರು. ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೂತ್ ಮಟ್ಟದ ನಾಯಕರ ಮನೆಗೆ ಭೇಟಿ ಕೊಟ್ಟಿದ್ರು. ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಂದ ಅದ್ಧೂರಿ ಸ್ವಾಗತ ಸಿಕ್ತು. ಇದೇ ವೇಳೆ ಮಾಜಿ ಸಚಿವ ಗೋವಿಂದ ಕಾರಜೋಳ ವಿಜಯೇಂದ್ರ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆಯನ್ನು ಹೊರಹಾಕಿದ್ರು. ಕಾಶ್ಮೀರಿ ಪ್ರತ್ಯೇಕತಾವಾದಿ ತೆಹರಿಕ್ ಎ ಹುರಿಯತ್ ಸಂಘಟನೆಯನ್ನ ಕೇಂದ್ರ ಸರ್ಕಾರ ನಿಷೇಧಿಸಿದೆ. ಗೃಹ ಸಚಿವ ಅಮಿತ್ ಶಾ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಭಾರತದಿಂದ ಜಮ್ಮು ಮತ್ತು ಕಾಶ್ಮೀರವನ್ನ ಪ್ರತ್ಯೇಕಿಸಲು, ಇಸ್ಲಾಂ ಆಡಳಿತ ಸ್ಥಾಪಿಸಲು ಈ ಸಂಘಟನೆ ಕೆಲಸ ಮಾಡುತ್ತಿತ್ತು. ಹಾಗಾಗಿ ಯುಎಪಿಎ ಕಾಯ್ದೆಯಡಿ ಈ ಸಂಘಟನೆಯನ್ನ ನಿಷೇಧಿಸಲಾಗಿದೆ. ಈ ಕ್ರಮ ಮುಂದಿನ 5 ವರ್ಷಗಳವರೆಗೆ ಇರಲಿದೆ ಅಂತ ಅಮಿತ್ ಶಾ ಹೇಳಿದರು. ಪ್ರೀತಿಸಿ ಮದುವೆಯಾದ್ರೂ ಗಂಡನಿಗೆ ಹೆಂಡತಿ ಮೇಲೆ ಅನುಮಾನ. ಜೊತೆಗೆ ಮದುವೆ ಆದ್ಮೇಲೂ ಹೆಂಡತಿ ತುಂಡು ಬಟ್ಟೆ ಹಾಕ್ತಿದ್ಲು. ತುಂಡು ಬಟ್ಟೆ ಹಾಕ್ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಅಂತ ಪಾಪಿ ಗಂಡ ಹೆಂಡತಿಯನ್ನೇ ಕೊಲೆ ಮಾಡಿದ್ದಾನೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹುಬ್ಬಳ್ಳಿ ಮೂಲದ ಜ್ಯೋತಿ ಕೊಲೆಯಾದ ಮಹಿಳೆ. ರಾಂಪುರ ಗ್ರಾಮದ ನಿವಾಸಿ ಜೀವನ್ ಕೊಲೆಗೈದ ಆರೋಪಿ. ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ನ ಹೆಸರಿನಲ್ಲಿ ಕೆಲವರು ಯಾವುದೇ ಅನುಮೋದನೆ ಪಡೆಯದೆ ಹಣ ವಸೂಲಿ ಮಾಡುತ್ತಿದ್ದಾರೆ. ಈ ಸಂಬಂಧ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಕೇಂದ್ರಕ್ಕೆ ದೂರು ನೀಡಲಾಗಿದೆ. ಉತ್ತರ ಪ್ರದೇಶ, ಅಯೋಧ್ಯೆ, ರಾಮ ಮಂದಿರ ಹೀಗೆ ನಾನಾ ಹೆಸರುಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ದೇಣಿಗೆ ಪಡೆಯಲಾಗುತ್ತಿದೆ. ಇದು ನಕಲಿ ಅನ್ನೋದು ವಿಶ್ವ ಹಿಂದೂ ಪರಿಷತ್ ನೇರ ಆರೋಪ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಕರವೇ ಪ್ರಮುಖರ ಪೈಕಿ ಇವತ್ತು ಮತ್ತೆ 4 ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಕಬ್ಬನ್ ಪಾರ್ಕ್ ಹಾಗೂ ಕಾಟನ್ಪೇಟೆಯಲ್ಲಿ ದಾಖಲಾಗಿದ್ದ ಪ್ರಕರಣಗಳಲ್ಲಿ ಕಾರ್ತಿಕ್ ಗೌಡ, ಬೆಂಗಳೂರು ನಗರದ ಯುವ ಘಟಕದ ಅಧ್ಯಕ್ಷ ಕಾರ್ಯಕರ್ತರಾದ ಶರತ್, ಲೋಕೇಶ್ ಗೌಡ ಹಾಗೂ ಹೇಮಂತ್ ಜೈಲು ಪಾಲಾಗಿದ್ರು. ಜೈಲಿನಿಂದ ಬಿಡುಗಡೆಯಾದವರಿಗೆ ಪಟಾಕಿ ಸಿಡಿಸಿ ಹಾರ ಹಾಕಿ ಅದ್ದೂರಿಯಾಗಿ ಸ್ವಾಗತನೂ ಸಿಕ್ತು. ತಾಯಿ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿ ಆರೆಂಜ್ ಜಾಮ್ ಮಾಡಿ ಕೊಟ್ಟಿದ್ದಾರೆ. ಮರದಿಂದ ಕಿತ್ತಳೆ ಹಣ್ಣುಗಳನ್ನು ಕಿತ್ತು ತಂದು ಸ್ವತಃ ತಾವೇ ಕೈಯಾರೆ ಜಾಮ್ ತಯಾರಿಸಿರುವ ವಿಡಿಯೋವನ್ನ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಂಡಿದ್ದಾರೆ. ಆರೆಂಜ್ ಮಾರ್ಮಲೇಡ್ ನನ್ನ ತಾಯಿಗೆ ಇಷ್ಟವಾದ ಜಾಮ್ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಕರ್ನಾಟಕದ ಕರಾವಳಿ ಬಂದರಿಗೆ ಬರ್ತಿದ್ದ ವ್ಯಾಪಾರ ಹಡಗುಗಳ ಮೇಲೆ ಇತ್ತೀಚೆಗೆ ದಾಳಿ ನಡೆಸಲಾಗಿತ್ತು. ಈಗ ಭಾರತೀಯ ನೌಕಾಪಡೆ ಒಟ್ಟು 4 ವಿಧ್ವಂಸಕ ನೌಕೆಗಳು, 1 ಫ್ರೀಗೇಟ್ ಮತ್ತು 1 P-8I ದೀರ್ಘ ಶ್ರೇಣಿಯ ಗಸ್ತು ವಿಮಾನವನ್ನು ಅರೇಬಿಯನ್ ಸಮುದ್ರದಲ್ಲಿ ನಿಯೋಜಿಸಿದೆ. ಕೆಂಪು ಸಮುದ್ರದಲ್ಲಿ ವಾಣಿಜ್ಯ ಹಡಗುಗಳನ್ನು ಅಪಹರಿಸೋಕೆ ಯೆಮನ್ನ ಹೌತಿ ನಿಯಂತ್ರಿತ ಪ್ರದೇಶದಲ್ಲಿ ಪ್ರಯತ್ನ ನಡೆದಿದೆ. ವಿಷಯ ಗೊತ್ತಾಗ್ತಿದ್ದಂತೆ ಅಮೆರಿಕ ನೌಕಾಪಡೆ ಯೆಮನ್ನ ಹೌತಿಯ 4 ಹಡಗುಗಳನ್ನು ಒಡೆದು ಹಾಕಿದೆ. ಘಟನೆಯಲ್ಲಿ 3 ದೋಣಿಗಳು ಸರ್ವನಾಶವಾಗಿದ್ದು, ಇನ್ನೊಂದು ದೋಣಿಯಲ್ಲಿದ್ದವರು ಪರಾರಿಯಾಗಿದ್ದಾರೆ. ಮದರಸಾದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ನಲ್ಲಿ ಹುಬ್ಬಳ್ಳಿಯ ಮತ್ತೊಬ್ಬ ಧಾರ್ಮಿಕ ಮುಖಂಡನ ಬಂಧನವಾಗಿದೆ. ಮಧ್ಯಪ್ರದೇಶದಲ್ಲಿ ಅಡಗಿ ಕೂತಿದ್ದ ಆರೋಪಿ ಗುಲಾಂ ಜಿಲಾನಿ ಅಜಹರಿಯನ್ನ ಹುಬ್ಬಳ್ಳಿ ಪೊಲೀಸರು ಬಂಧಿಸಿ ಕರೆ ತಂದಿದ್ದಾರೆ. ಮತ್ತು ಬರುವ ಔಷಧ ನೀಡಿ ಲೈಂಗಿಕ ದೌರ್ಜನ್ಯ ನಡೆಸಿ 2 ವರ್ಷದಲ್ಲಿ 4 ಬಾರಿ ಗರ್ಭಪಾತ ಮಾಡಿಸಿದ್ದ ಆರೋಪಿ ಜಿಲಾನಿ. ಇದಾಗಿತ್ತು ದಿನ ಸೂಪರ್ ಪ್ರೈಮ್ at 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.